ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆದ್ದ ಬಳಿಕ ವ್ಯಾಪಕ ಹಿಂಸಾಚಾರ ನಡೆದಿರುವ ಸುದ್ದಿಗಳು ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಮುಖ್ಯವಾಹಿನಿಯ ಟಿವಿ ಚಾನೆಲ್ಗಳಲ್ಲೂ ವಿಡಿಯೋಗಳು ಪ್ರಸಾರ ಆಗ್ತಾ ಇದೆ. ಕೋಲ್ಕತ್ತಾದ ಟ್ಯಾಲಿಗಂಜ್ ಕಸ್ಬಾ ಪ್ರದೇಶಗಳಲ್ಲಿ ಹಿಂಸಾಚಾರ ನಡೆದಿರುವ ವರದಿಗಳು ಬರ್ತಾ ಇದೆ. ಬರೂಯಿಪುರ್, ಹೌರಾ, ಬಹರಾಂಪುರ್ ಮುಂತಾದ ಪ್ರದೇಶಗಳಲ್ಲಿ ಟಿಎಂಸಿ ಕಚೇರಿಯನ್ನು ಗುರಿಯಾಗಿಸಿಕೊಂಡು ಬೆಂಕಿ ಹಚ್ಚಿರುವ ಘಟನೆಗಳು ನಡೆದಿವೆ. ವ್ಯಾಪಕ ಪ್ರಮಾಣದಲ್ಲಿ ನಾಶ ನಷ್ಟಗಳನ್ನು ಮಾಡಿರುವ ದೃಶ್ಯಗಳು ಪ್ರಸಾರ ಆಗ್ತಾ ಇವೆ. ಅಸ್ಸಾಂ ಸೋಲ್ ಪ್ರದೇಶದಲ್ಲಿ ಟಿಎಂಸಿ ಕಚೇರಿಯನ್ನು ಒಡೆದಿರುವುದು ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲುವನ್ನ ಪೊಲೀಸರೇ ಸಂಭ್ರಮಿಸುತ್ತಿರುವ ವಿಡಿಯೋ ಕೂಡ ಬಿಡುಗಡೆಗೊಂಡಿದೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಸರ್ಕಾರ ಗೂಂಡಾ ಆಡಳಿತ ನಡೆಸುತ್ತಿದೆ ಎಂಬುದು ಬಿಜೆಪಿಯ ಆರೋಪ. ಗೂಂಡಾಗಳ ನೆರವಿನಿಂದ ಮಮತಾ ಬ್ಯಾನರ್ಜಿ ಚುನಾವಣೆಯನ್ನ ಗೆಲ್ಲುತ್ತಿದ್ರು ಎಂಬ ಆರೋಪ ಕೂಡ ಬಿಜೆಪಿಯದ್ದು. ಆದರೆ ಚುನಾವಣೆ ಗೆದ್ದ ಕೂಡಲೇ ಬಿಜೆಪಿ ಕಾರ್ಯಕರ್ತರು ಕೂಡ ಅದೇ ಗೂಂಡಾಯಿಸಂಗೆ ಇಳಿದಿರುವುದನ್ನ ದೃಶ್ಯಗಳು ತೋರಿಸ್ತಾ ಇದೆ. ಕೇವಲ 81 ಸೀಟುಗಳನ್ನಷ್ಟೇ ಪಡೆದಿರುವ ಮಮತಾ ಬ್ಯಾನರ್ಜಿ ಅವರ ಪಕ್ಷವು ಭಾರೀ ಮುಖಭಂಗವನ್ನು ಅನುಭವಿಸಿದೆ. 206 ಸೀಟುಗಳನ್ನು ಪಡೆದಿರುವ ಬಿಜೆಪಿ ಭಾರೀ ಗೆಲುವನ್ನು ದಾಖಲಿಸಿದೆ. ಇದೀಗ ಪಶ್ಚಿಮ ಬಂಗಾಳದಲ್ಲಿ ಭೀತಿಯ ವಾತಾವರಣ ನಿರ್ಮಾಣ ಆಗಿದೆ. ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿ ಅವರು ಚುನಾವಣೆಗೆ ಸ್ಪರ್ಧಿಸಿದ್ರು. ಅಲ್ಲಿ ಸುವೇಂದು ಅಧಿಕಾರಿ ಎದುರು ಅವರು ಸೋಲೊಪ್ಪಿಕೊಂಡಿದ್ದಾರೆ. ಎಣಿಕೆಯ ಕೇಂದ್ರದಲ್ಲಿ ಇದ್ದ ಟಿಎಂಸಿಯ ಮಹಿಳಾ ಸಿಬ್ಬಂದಿಯವರು ಹೊರಗೆ ಬಂದಾಗ ಬಿಜೆಪಿ ಕಾರ್ಯಕರ್ತರು ಆಕೆಯನ್ನು ಗೇಲಿ ಮಾಡುವ ದೃಶ್ಯ ಕೂಡ ಬಿಡುಗಡೆಯಾಗಿದೆ. ಅಂತೂ ಭಿನ್ನ ಆಡಳಿತ ಕೊಡ್ತೇನೆ ಎಂಬ ಭರವಸೆಯನ್ನ ನೀಡಿರುವ ಬಿಜೆಪಿ ಇದೀಗ ಗೂಂಡಾ ಕೃತ್ಯಕ್ಕೆ ಇಳಿದಿರುವುದನ್ನು ನೋಡಿದರೆ ಭವಿಷ್ಯದಲ್ಲಿ ಪಶ್ಚಿಮ ಬಂಗಾಳ ಅಪಾಯಕಾರಿ ಸ್ಥಿತಿಗೆ ತಲುಪುವ ಸೂಚನೆಯನ್ನು ನೀಡಿದೆ. ಉತ್ತರ ಭಾರತದಲ್ಲಿ ಕಾಣಿಸುತ್ತಿರುವ ಲಿಂಚಿಂಗ್ಗಳು, ಹತ್ಯೆಗಳು, ಮಾಂಸದ ಹೆಸರಲ್ಲಿ ಆಗ್ತಾ ಇರುವ ಹಲ್ಲೆಗಳು ಇತ್ಯಾದಿಗಳನ್ನ ಇನ್ನು ಪಶ್ಚಿಮ ಬಂಗಾಳದಿಂದಲೂ ಕೇಳಬೇಕಾದೀತು ಎಂಬ ಭಯ ನಿರ್ಮಾಣವಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.